ಜಿಲ್ಲಾಸ್ಪತ್ರೆಯನ್ನ ಶಿರಸಿಗೆ ಸ್ಥಳಾಂತರಿಸಲು ಶುರುವಾಯಿತು ವಿರೋಧ. ಶಿರಸಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಕಾರವಾರದಲ್ಲಿ ಆಕ್ರೋಶ. ಮೆಡಿಕಲ್ ಕಾಲೇಜು ಮಲ್ಟಿ ಸ್ಪೆಷಾಲಿಟಿ ಈಗ ಸೂಪರ್ ಸ್ಪೆಷಾಲಿಟಿ ಬರುತ್ತಿದ್ದರೂ ಜಿಲ್ಲಾಸ್ಪತ್ರೆ ಮೇಲೆ ಆಸೆ. ಹಾಗಿದ್ರೆ ಘಟ್ಟದ ಮೇಲಿನ ತಾಲೂಕುಗಳ ಜನರ ಆರೋಗ್ಯದ ಗತಿಯೇನು? ಎಸ್, ದಶಕಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದದ್ದು ಅದೊಂದೇ ಕೂಗು. ನಮ್ಮ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬರಬೇಕು, ನಮ್ಮ ಜನ ದೂರದ ಮಂಗಳೂರು, ಮಣಿಪಾಲ, ಹುಬ್ಬಳ್ಳಿ, ಗೋವಾವನ್ನ ಅಲಿಯುವುದು ತಪ್ಪಬೇಕು ಎನ್ನುವುದು ಇಲ್ಲಿನ ಜನರ ಕೂಗಾಗಿತ್ತು. ಜಿಲ್ಲೆಯ ಜನರ ಬಹುದಿನಗಳ ಕನಸಿಗೆ ಕೊನೆಗೂ ಕೆಲ ದಿನಗಳ ಹಿಂದೆ ಜಯ ಸಿಕ್ಕಿತ್ತು. ಕಾರವಾರದಲ್ಲಿ 200 ಹಾಸಿಗೆಗಳ ಸಾಮರ್ಥ್ಯದ ನೂತನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಅಸ್ತು ಎಂದಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿದ್ದ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಹಸಿರು ನಿಶಾನೆ ದೊರಕಿತ್ತು. ಅಷ್ಟೇ ಅಲ್ಲ, ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಒಟ್ಟು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಅನುದಾನವನ್ನ ಕೂಡ ಮೀಸಲಿಡಲಾಗಿತ್ತು. ಇನ್ನು ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಪುಟ ಅನುಮತಿ ನೀಡುತ್ತಿದ್ದಂತೆ ಇಷ್ಟು ದಿನ ಜಿಲ್ಲಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಜಿಲ್ಲಾ ಆಸ್ಪತ್ರೆ ಶಿರಸಿಗೆ ಶಿಫ್ಟ್ ಆಗಲಿದೆ ಎನ್ನುವ ಚರ್ಚೆಗಳು ಶುರುವಾಗಿದ್ವು. ಈ ಬಗ್ಗೆ ನಿಮ್ಮ ಶಿರಸಿ ನ್ಯೂಸ್ ಕೂಡ ವಿಸ್ತೃತವಾದ ವರದಿಯೊಂದನ್ನ ಬಿತ್ತರಿಸಿತ್ತು. ಆದರೆ ಯಾವಾಗ ಈ ಸುದ್ದಿ ಬಿತ್ತರವಾಯಿತೋ ಕಾರವಾರದಲ್ಲಿ ಆಕ್ರೋಶ ಶುರುವಾಗಿದೆ. ಜಿಲ್ಲಾಸ್ಪತ್ರೆಯನ್ನ ಶಿರಸಿಗೆ ಸ್ಥಳಾಂತರಿಸಲು ಭಾರಿ ವಿರೋಧ ಕೇಳಿಬಂದಿದೆ. ಹೌದು, ಸದ್ಯ ಕಾರವಾರದಲ್ಲಿ ಇದ್ದ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿದೆ. ಜೊತೆಗೆ ಅಲ್ಲಿ 450 ಹಾಸಿಗೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ನಿರ್ಮಾಣಗೊಂಡಿದ್ದು ಈಗಾಗಲೇ ಉದ್ಘಾಟನೆಗೊಂಡಿದೆ. ಈಗ ಮತ್ತೆ 200 ಹಾಸಿಗೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಗೊಂಡರೆ ಕಾರವಾರದಲ್ಲಿ ಒಟ್ಟು 650 ಹಾಸಿಗೆಯ ಆಸ್ಪತ್ರೆ ಸಿಕ್ಕಂತಾಗಲಿದೆ. ಇನ್ನೊಂದೆಡೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹತ್ತಿರವಾಗುವಂತೆ ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗಬೇಕು ಎನ್ನುವುದು ಘಟ್ಟದ ಮೇಲಿನ ತಾಲೂಕುಗಳು ಸೇರಿದಂತೆ ಭಟ್ಕಳ, ಹೊನ್ನಾವರ ತಾಲೂಕುಗಳ ಒತ್ತಾಸೆಯೂ ಆಗಿತ್ತು. ಆದರೆ ಇದೀಗ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗುತ್ತಿರುವುದರಿಂದ ಘಟ್ಟದ ಮೇಲಿನ ತಾಲೂಕುಗಳಾದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಮುಂಡಗೋಡ ಸೇರಿದಂತೆ ಭಟ್ಕಳ, ಹೊನ್ನಾವರ ತಾಲೂಕಿನ ಜನರಿಗೂ ಬಹಳ ದೂರವಾಗಲಿದೆ. ಹೀಗಾಗಿ ಸದ್ಯ 250 ಹಾಸಿಗೆಗೆ ಮೇಲ್ದರ್ಜೆಗೇರಿರುವ ಶಿರಸಿ ಆಸ್ಪತ್ರೆಗೆ ಜಿಲ್ಲಾಸ್ಪತ್ರೆಯನ್ನ ಶಿಫ್ಟ್ ಮಾಡಬೇಕು ಎನ್ನುವುದು ಈ ತಾಲೂಕುಗಳ ಜನರ ಬೇಡಿಕೆಯಾಗಿತ್ತು. ಘಟ್ಟದ ಮೇಲಿನ ತಾಲೂಕಿನ ಜನರ ಸಮಸ್ಯೆಗಳನ್ನ ಅರಿತ ಸರ್ಕಾರ ಕೂಡ ಶಿರಸಿಯ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯನ್ನ ಜಿಲ್ಲಾಸ್ಪತ್ರೆಯಾಗಿ ಪರಿವರ್ತಿಸಲು ಪ್ರಯತ್ನ ನಡೆಸಿತ್ತು. ಈ ಬಗ್ಗೆ ಮಾಜಿ ಆರೋಗ್ಯ ಸಚಿವರೇ ಖುದ್ದಾಗಿ ಹೇಳಿಕೊಂಡಿದ್ರು. ಆದರೆ ಇದಕ್ಕೆ ಕಾರವಾರದಲ್ಲಿ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ಹೊರಹಾಕಿರುವ ಸಾಮಾಜಿಕ ಹೋರಾಟಗಾರ ಮಾಧವ ನಾಯ್ಕ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಈ ಯತ್ನವನ್ನ ಕೂಡಲೇ ಕೈಬಿಡದಿದ್ರೆ ಸಾರ್ವಜನಿಕರನ್ನ ಒಗ್ಗೂಡಿಸಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ದಶಕಗಳಿಂದ ಸೇವೆ ನೀಡುತ್ತಿದ್ದ ಜಿಲ್ಲಾಸ್ಪತ್ರೆಯನ್ನ ಯಾವುದೇ ಕಾರಣಕ್ಕೂ ಶಿರಸಿಗೆ ಸ್ಥಳಾಂತರಿಸಬಾರದು. ಶಿರಸಿಯಲ್ಲಿ ಬೇಕಾದರೆ ಸರ್ಕಾರ ಹೊಸ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿಕೊಳ್ಳಲಿ, ಅದಕ್ಕೆ ನಮ್ಮ ವಿರೋಧವಿಲ್ಲ ಎಂದಿದ್ದಾರೆ. ಅದೇನೇ ಇರಲಿ, ಜಿಲ್ಲಾ ಕೇಂದ್ರ ಕಾರವಾರದಿಂದ 100ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರದಲ್ಲಿರುವ ಘಟ್ಟದ ಮೇಲಿನ ತಾಲೂಕುಗಳ ಜನರು ಈಗಲೂ ಆರೋಗ್ಯ ಸೇವೆಗಳಿಗಾಗಿ ಹುಬ್ಬಳ್ಳಿ, ಧಾರವಾಡವನ್ನ ನೆಚ್ಚಿಕೊಳ್ಳುವಂತಾಗಿದೆ. ಈಗ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರಾಗಿರುವುದು ಖುಷಿಯ ವಿಚಾರ. ಆದರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ 3-3.5 ಗಂಟೆ ಪ್ರಯಾಣ ಮಾಡಿ ಕಾರವಾರ ತಲುಪುವ ಹೊತ್ತಿಗೆ ಮಾರ್ಗ ಮಧ್ಯೆಯೇ ಪ್ರಾಣ ಹೋಗುವ ಸಂಭವವೇ ಹೆಚ್ಚು. ಹೀಗಾಗಿ ಕಾರವಾರಕ್ಕೆ ಮೆಡಿಕಲ್ ಕಾಲೇಜು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ಬರುತ್ತಿರುವ ಈ ಹೊತ್ತಿನಲ್ಲಿ ಶಿರಸಿಗೆ ಈ ಆಸ್ಪತ್ರೆಯನ್ನ ಬಿಟ್ಟುಕೊಟ್ಟರೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಅನುಕೂಲವಾಗುತ್ತೆ ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.